ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏಕೆಂದರೆ ಈ ವಿಡಿಯೋದಲ್ಲಿ ಯೂಟ್ಯೂಬ್ ತಂದ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ಇದೆ. ಈ ಅಪ್ಡೇಟ್ ನೀವು ಅಷ್ಟೇ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ ತಿಳಿದುಕೊಳ್ಳೋದು ತುಂಬ ಅವಶ್ಯವಾಗಿದೆ ಸ್ನೇಹಿತರೆ. ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಈ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳದೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಮುಂದೆ ತೊಂದರೆ ಆಗಬಹುದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ ಸ್ನೇಹಿತರೆ. ಕೆಲವು ದಿನಗಳ ಹಿಂದೆ ಒಂದು AI ರಿಲೇಟೆಡ್ ಅಪ್ಡೇಟ್ ಬಂದಿತ್ತು ಯೂಟ್ಯೂಬ್ ಮೇಲೆ. ಆದರೆ ಆ ಅಪ್ಡೇಟ್ ಬಗ್ಗೆ ಯಾರಿಗೂ ಅಷ್ಟು ಅರ್ಥ ಆಗಿರಲಿಲ್ಲ. ಅದರಿಂದ ಚಾನಲ್ಗೆ ಎಫೆಕ್ಟ್ ಕೂಡ ಆಗ್ತಿರಲಿಲ್ಲ. ಏಕೆಂದರೆ ಆ ಕಂಡೀಷನ್ ಚಾನಲ್ ಮೇಲೆ ರೋಲ್ಔಟ್ ಆಗಿರಲಿಲ್ಲ, ಅಪ್ಲೈ ಆಗಿರಲಿಲ್ಲ. ಹಾಗಾಗಿ ಚಾನಲ್ಗೆ ಏನೂ ಎಫೆಕ್ಟ್ ಆಗ್ತಿರಲಿಲ್ಲ. ಬಟ್ ಈಗ ಅದನ್ನು ರೋಲ್ಔಟ್ ಮಾಡಲಾಗಿದೆ. ಸೊ ಈ ಅಪ್ಡೇಟ್ ಬಂದು ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಎಸ್ ಅಥವಾ ನೋ ಸೆಲೆಕ್ಟ್ ಮಾಡಲಿಕ್ಕೆ ಕೇಳ್ತಿದೆ. ಹಾಗಾಗಿ ತುಂಬ ಜನರಿಗೆ ಇದು ಕನ್ಫ್ಯೂಸ್ ಆಗ್ತಿದೆ. ಎಸ್ ಮಾಡಬೇಕು ಅಥವಾ ನೋ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದೇನೋ ಹೊಸ ಅಪ್ಡೇಟ್ ಬಂದಿದೆ, ಏನು ಮಾಡಬೇಕು ಅನ್ನೋದು ತುಂಬ ಜನರಿಗೆ ಗೊತ್ತಾಗ್ತಿಲ್ಲ. ಏನಿದು ಹೊಸ ಅಪ್ಡೇಟ್ ಅಂದರೆ ಆಲ್ಟರ್ ಆರ್ ಸಿಂಥೆಟಿಕ್ ಕಂಟೆಂಟ್ ಅಂತ ಈ ಹೊಸ ರೂಲ್ಸ್ ಬಂದಿದೆ. ಇದನ್ನು ನಾವು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು, ಅದರಿಂದ ಹಣ ಮಾಡಬೇಕು ಅಂದರೆ ಯೂಟ್ಯೂಬ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಗೈಡ್ಲೈನ್, ಅದರ ಪಾಲಿಸಿ ಎಲ್ಲ ತಿಳಿದುಕೊಂಡೇ ಕೆಲಸ ಮಾಡಬೇಕು. ಇಲ್ಲ ಅಂದರೆ ₹1 ಕೂಡ ದುಡ್ಡು ಮಾಡಲಿಕ್ಕೆ ಇಲ್ಲಿ ಆಗಲ್ಲ. ಹಾಗೆ ಈ ಯೂಟ್ಯೂಬ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಗೈಡ್ಲೈನ್ ಮತ್ತು ಅದರ ಪಾಲಿಸಿ ಆಗಲಿ ಆವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇದನ್ನು ತಿಳಿದುಕೊಂಡು ಯೂಟ್ಯೂಬ್ ಮೇಲೆ ಮುಂದುವರಿಯೋದು, ಇಲ್ಲ ಅಂದರೆ ತೊಂದರೆ ತಪ್ಪಿತಲ್ಲ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಆ ಹೊಸ ಅಪ್ಡೇಟ್ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ, ವಿಡಿಯೋ ಅಪ್ಲೋಡ್ ಮಾಡುವಾಗ ಆ ವಿಡಿಯೋಗೆ ಟೈಟಲ್, ಡಿಸ್ಕ್ರಿಪ್ಷನ್ ಹಾಗೆ ಥಂಬ್ನೇಲ್, ಟ್ಯಾಗ್ಸ್ ಎಲ್ಲ ಹಾಕ್ತೀರಾ. ಅದರ ಕೆಳಗಡೆ ಒಂದು ಪೇಯ್ಡ್ ಪ್ರಮೋಷನ್ ಅಂತ ಇರುತ್ತೆ. ಜಸ್ಟ್ ಅದ್ರ ಕೆಳಗಡೆನೆ ಇನ್ನೊಂದು ಆಲ್ಟರ್ಡ್ ಕಂಟೆಂಟ್ ಅಂತ ಹೊಸ ಫೀಚರ್ ಬಂದಿದೆ. ಅಲ್ಲಿ ಕೆಲವು ಪ್ರಶ್ನೆ ಕೊಟ್ಟು ಎಸ್ ನೋ ಅಂತ 2 ಆಪ್ಷನ್ ಇದೆ. ಇದರ ಅರ್ಥ ಏನು, ಯಾಕೆ ಈ ಆಪ್ಷನ್ ಕೊಟ್ಟಿದ್ದಾರೆ? ಸೊ ಇದರಿಂದ ತುಂಬ ಜನ ಎಸ್ ಮಾಡಬೇಕು ಇಲ್ಲ ನೋ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ದಾರೆ. ಸ್ನೇಹಿತರೆ, ಈ ಆಲ್ಟರ್ಡ್ ಕಂಟೆಂಟ್ ಏನು, ಮೊದಲು ನಾವು ಇದರ ಬಗ್ಗೆ ತಿಳಿಯೋಣ. ಈ ಆಲ್ಟರ್ಡ್ ಕಂಟೆಂಟಿಂದ ಯೂಟ್ಯೂಬ್ ನಮಗೆ ಏನು ಹೇಳ್ತಿದೆ ಅಂದರೆ, ನೋಡಿ, ಯೂಟ್ಯೂಬ್ ಮೇಲೆ ಒಬ್ಬ ವ್ಯೂವರ್ ಅಂದರೆ ವಿಡಿಯೋ ನೋಡುವ, ಯೂಟ್ಯೂಬ್ ಮೇಲೆ ವಿಡಿಯೋ ನೋಡ್ತಿರೋ ವ್ಯಕ್ತಿಗೆ ಆತ ನೋಡ್ತಿರೋ ವಿಡಿಯೋ ರಿಯಲ್ ಇದೆಯಾ ಇಲ್ಲ AI ಮುಖಾಂತರ ವಿಡಿಯೋ ತಯಾರಿಸಿದ್ದ. ಅಂದರೆ ಉದಾಹರಣೆಗೆ ಏನೋ ಒಂದು ಹಾಡು ಕೇಳ್ತಿದ್ದಾರೆ ಅಂದರೆ ಅದು ಆ ವ್ಯಕ್ತಿ ಹಾಡಿದ್ದ ಇಲ್ಲ ಅದು ಒಂದು AI ಮುಖಾಂತರ ಕ್ರಿಯೇಟ್ ಮಾಡಿದ್ದ ಅನ್ನೋದು ಗೊತ್ತಾಗಬೇಕು. ಸೊ ಯೂಟ್ಯೂಬ್ ಏನು ಹೇಳ್ತಿದೆ ಅಂದರೆ, ನಮ್ಮ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮೇಲೆ ಬರೋ ವ್ಯೂವರ್ಸ್ಗೆ ಹೆಲ್ಪ್ ಆಗೋ ರೀತಿ, ಅಂದರೆ ಅವರೇನು ಆ ಹಾಡು ಕೇಳ್ತಿದ್ದಾರೆ ನೋಡ್ತಿದ್ದಾರೆ ಅದು ಒರಿಜಿನಲ್ ವ್ಯಕ್ತಿನೇ ಹಾಡಿದ್ದ ಇಲ್ಲ AI ಮುಖಾಂತರ ಹಾಡಿಸಿದ್ದ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಹಾಡು ಕೇಳ್ತಿರೋ ನೋಡ್ತಿರೋ ವ್ಯಕ್ತಿಗೆ ಇದು ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಈ ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ನಲ್ಲಿ ಎಸ್ ಆರ್ ನೋ ನಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಂಟೆಂಟ್ ಅಂತ ಒಂದು ಲೇಬಲ್ ಅಂಟಿಸುತ್ತೆ. ಇನ್ನು ತುಂಬ ಸೆನ್ಸಿಟಿವ್ ಕಂಟೆಂಟ್ ಆಗಿದ್ದರೆ ವಿಡಿಯೋ ಮೇಲೇನು ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಂಟೆಂಟ್ ಅಂತ ಒಂದು ಲೇಬಲ್ ಕಾಣುತ್ತೆ. ಇದರ ಜೊತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಈ ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಂಟೆಂಟ್ ಬರೆದದ್ದು ಕಾಣುತ್ತೆ. ಒಂದು ವೇಳೆ ನೀವು AI ಬಳಸಿಕೊಂಡು ಆಡಿಯೋ ಕ್ರಿಯೇಟ್ ಮಾಡೋದು, ಪಿಕ್ಚರ್ಸ್ ಕ್ರಿಯೇಟ್ ಮಾಡೋದು, ಇಮೇಜಸ್ ಕ್ರಿಯೇಟ್ ಮಾಡೋದು, ವಿಡಿಯೋ ಕ್ರಿಯೇಟ್ ಮಾಡೋದು ಮಾಡ್ತಿದ್ದೀರಾ, ಇದೆಲ್ಲ ಮಾಡಿನೂ ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ನಲ್ಲಿ ಎಸ್ ಅಂತ ಮಾಡದೆ ನೋ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದರೆ ಇದರಿಂದ ನಮಗೆ ಏನು ನಷ್ಟ ಆಗುತ್ತೆ? ಇದ್ರ ಬಗ್ಗೆ ಯೂಟ್ಯೂಬ್ ಏನು ಹೇಳುತ್ತೆ ಅಂದರೆ, ನೀವು ಮಿಸ್ಲೀಡಿಂಗ್ ಅಂದರೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದೀರಾ ಅಂತ ನಾವು ನಿಮ್ಮ ವಿಡಿಯೋ ಡಿಲೀಟ್ ಮಾಡ್ಬೋದು, ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ಬೋದು, ಮೊನಿಟೈಸೇಷನ್ ಇದ್ದರೆ ಆಫ್ ಮಾಡ್ಬೋದು, ಇಲ್ಲ ಚಾನಲ್ ಸಸ್ಪೆಂಡ್ ಕೂಡ ಮಾಡ್ಬೋದು ಅಂತ ಈ ಪಾಲಿಸಿಯಲ್ಲಿ ಯೂಟ್ಯೂಬ್ ಹೇಳ್ತಿದೆ. ಇದೆಲ್ಲ ಮಾಡಿ ನಾನು ನೋ ಸೆಲೆಕ್ಟ್ ಮಾಡ್ತೀನಿ, ಯೂಟ್ಯೂಬ್ಗೆ ಗೊತ್ತಾಗಲ್ಲ ಬಿಡು ಅಂದರೆ ನಡೆಯಲ್ಲ. ಯೂಟ್ಯೂಬ್ ಅಲ್ಗೋರಿದಮ್ ಇದನ್ನು ಡಿಟೆಕ್ಟ್ ಮಾಡುತ್ತೆ. ಹಾಗೆ ನೀವು ಹೆಚ್ಚಿನ ವಿಡಿಯೋದಲ್ಲಿ ಇದನ್ನೆಲ್ಲ ಬಳಸಿದರೆ ಯಾವುದೇ ಪೆನಲ್ಟಿ ಯೂಟ್ಯೂಬ್ ನಿಮಗೆ ಹಾಕ್ಬೋದು, ಕೊಡ್ಬೋದು. ಸೊ ನಾವು ಇಲ್ಲಿ ಒಂದು ಸ್ವಲ್ಪ ಯಾವಾಗ ಎಸ್ ಅಥವಾ ನೋ ಮಾಡಬೇಕು ಡೀಪ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ನೋಡಿ, AI ಬ್ಯೂಟಿ ಫಿಲ್ಟರ್ ಬಳಸಿ ವಿಡಿಯೋದಲ್ಲಿ ನಮ್ಮನ್ನು ನಾವು ಸುಂದರವಾಗಿ ಕಾಣೋ ಹಾಗೆ ಮಾಡಿದರೆ, ಅಂದರೆ ನೀವು ನೋಡಿರ್ಬೋದು ತುಂಬ ಬ್ಯೂಟಿ ಫಿಲ್ಟರ್ಸ್ ಎಲ್ಲ ಬರುತ್ತೆ. ಅದನ್ನು ಬಳಸಿ ವಿಡಿಯೋ ಮಾಡಿದರೆ ಇಲ್ಲಿ ಎಸ್ ಮಾಡೋದು ಬೇಕಾಗಿಲ್ಲ, ನೋ ಸೆಲೆಕ್ಟ್ ಮಾಡಬೇಕು. ಇನ್ನು ನಾವು ಒಂದು ವಿಡಿಯೋ ಮಾಡುವಾಗ
ವಾಯ್ಸ್ ರೆಕಾರ್ಡ್ ಮಾಡ್ತೀವಿ. ಅದು ನಮ್ಮ ಸ್ವಂತ ಧ್ವನಿ ಇರುತ್ತೆ. ಅದನ್ನು ಇನ್ನಷ್ಟು ಕ್ಲಿಯರ್ ಮಾಡಲು, ಧ್ವನಿಯಲ್ಲಿ ಗಡುಸುತನ ತರಲು, ಹಾಗೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಎಲ್ಲ ಬರ್ತಾ ಇರುತ್ತೆ, ಇದನ್ನೆಲ್ಲ ಎಡಿಟ್ ಮಾಡಲು ನೀವು AI ಬಳಸಿದರೆ ಇಲ್ಲಿಯೂ ಕೂಡ ಎಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋ ಸೆಲೆಕ್ಟ್ ಮಾಡಬೇಕು. ಇನ್ನು ಎಸ್ ಅಂತ ಯಾವಾಗ ಸೆಲೆಕ್ಟ್ ಮಾಡಬೇಕು? ಸೊ ಇಲ್ಲಿ ನೋಡಿ, ಇಲ್ಲಿ ಬರೀ ಆಲ್ಟರ್ಡ್ ಕಂಟೆಂಟ್ ಅಷ್ಟೇ ಅಲ್ಲ, ಸಿಂಥೆಟಿಕ್ ಕಂಟೆಂಟ್ ಕೂಡ ಇದೆ. ಅಂದರೆ ಒಂದು ಒರಿಜಿನಲ್ ಕಂಟೆಂಟನ್ನಲ್ಲೇ ಏನಾದರೂ ಒಂದು ಮೇಜರ್ ಮೀನಿಂಗ್ಫುಲ್ ಬದಲಾವಣೆ ಅದರಲ್ಲಿ ಮಾಡಿದರೆ ಇಂತಹ ಕಂಡೀಷನ್ನಲ್ಲಿ ಇಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇದರರ್ಥ ನೋಡಿ, ನೀವು ಮನೆಯಿಂದ ಹೊರಗೆ ಹೋಗಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಇಲ್ಲ ಏನೋ ಒಂದು ಶೋ ನಡೀತಾ ಇರುತ್ತೆ, ಅಲ್ಲಿ ಯಾರು ಆರ್ಟಿಸ್ಟ್ ಇರ್ಬೋದು, ಆ್ಯಕ್ಟರ್ ಇರ್ಬೋದು, ಕ್ರಿಕೆಟರ್ ಇರ್ಬೋದು, ಅಲ್ಲಿ ನಡೀತಿರೋದನ್ನು ನೀವು ಒಂದು ವಿಡಿಯೋ ಕ್ಲಿಪ್ ಶೂಟ್ ಮಾಡಿ ತಗೊಂಡು ಬರ್ತೀರಾ. ಅದನ್ನು ತಗೊಂಡು ಬಂದು ಎಡಿಟ್ ಮಾಡುವಾಗ ಅಲ್ಲಿ ಆತ ಒರಿಜಿನಲ್ ಹೇಳಿದ್ದೇ ಬೇರೆ, ಆತನ ಮಾತನ್ನೇ, ಆ ಒರಿಜಿನಲ್ ಮಾತನ್ನೇ ಬದಲಾಯಿಸಿ ಬಿಟ್ಟರೆ, ಆ ಕಂಟೆಂಟನ್ನೇ ಬದಲಿಸಿ ಬಿಟ್ಟರೆ, ಅವನು ಮಾತಾಡ್ತಿರೋದೇ ಬೇರೆ, ನೀವು ಅದನ್ನು ಎಡಿಟ್ ಮಾಡಿ ವಾಯ್ಸ್ ಚೇಂಜ್ ಮಾಡಿ ವಿಡಿಯೋ ಏನೋ ಎಡಿಟ್ ಮಾಡಿ ಆ ವಿಡಿಯೋಗೆ ಬೇರೆ ರೂಪನೇ ಕೊಟ್ಟು ಬಿಟ್ಟರೆ, ಇಂತಹ ಕಂಡೀಷನ್ನಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ತುಂಬ ಜನ ಏನು ತಿಳ್ಕೊತಿದ್ದಾರೆ ಅಂದರೆ ಬರೀ AI ಯೂಸ್ ಮಾಡಿದರೆ ಅಷ್ಟೇ ಅಂತ ಅಂದ್ಕೊಂಡ್ರೆ ತಪ್ಪು. ಇಲ್ಲಿ ಹೆಚ್ಚು AI ಮೇಲೇ ಈ ಅಪ್ಡೇಟ್ ಬಂದಿದೆ. ಆದರೆ ಒಂದು ವಿಷಯವನ್ನು ಬೇರೆ ರೀತಿಯಿಂದ ಮಾಡಿಫೈ ಮಾಡಿದರೂ ಕೂಡ ಇಲ್ಲಿ ಎಸ್ ಅಂತಾನೆ ಸೆಲೆಕ್ಟ್ ಮಾಡಬೇಕು. ನೀವು ನೋಡಿರ್ಬೋದು ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಬೇರೆ ಇತ್ತು, ಬಟ್ ಅದನ್ನು AI ಸಹಾಯದಿಂದ ಎಡಿಟ್ ಮಾಡಲಾಗಿತ್ತು. ಗೊತ್ತಿರ್ಬೋದು ನಿಮಗೆ. ಸೊ ಈ ರೀತಿ ಮಾಡಿದಾಗ ಎಸ್ ಸೆಲೆಕ್ಟ್ ಮಾಡಲೇಬೇಕು. ಸೊ ಇಲ್ಲಿ ಇನ್ನೊಂದು ಉದಾಹರಣೆ ಸ್ನೇಹಿತರೆ, ನೀವು ಒಂದು AI ಸಾಫ್ಟ್ವೇರ್ ಬಳಸಿ ಮ್ಯೂಸಿಕ್ ಜನರೇಟ್ ಮಾಡಿ ನಿಮ್ಮ ವಿಡಿಯೋದ ಬ್ಯಾಕ್ಗ್ರೌಂಡಲ್ಲಿ ಬಳಕೆ ಮಾಡಿದರೆ ಇಲ್ಲಿಯೂ ಸಹ ನೀವು ಆಲ್ಟರ್ಡ್ ಕಂಟೆಂಟಲ್ಲಿ ಎಸ್ ಸೆಲೆಕ್ಟ್ ಮಾಡಬೇಕು. ಅದು ಅಲ್ಲದೆ ನೀವೇನಾದರೂ ಬೇರೆಯವರ ವಾಯ್ಸ್ ಕ್ಲೋನಿಂಗ್ ಮಾಡ್ತಿದ್ರೆ, ಆ ಕ್ಲೋನ್ ಮಾಡಿರೋ ವಾಯ್ಸ್ ನಿಮ್ಮ ವಿಡಿಯೋದಲ್ಲಿ ಬಳಸ್ತಿದ್ರೆ ಆಲ್ಟರ್ಡ್ ಕಂಟೆಂಟಲ್ಲಿ ಎಸ್ ಸೆಲೆಕ್ಟ್ ಮಾಡಬೇಕು. ಇನ್ನು ನೀವು ಯಾವುದೋ ಒಂದು ಸಿಟಿಯ ಅಥವಾ ಸ್ಥಳದ ಪಿಕ್ಚರ್ಸ್ ಕ್ರಿಯೇಟ್ ಮಾಡ್ತಿದ್ರೆ, ಅದು ಒರಿಜಿನಲ್ ಅಲ್ಲ, ಅದು AI-ನಿಂದ ಜನರೇಟ್ ಮಾಡಿದ್ದೀರಾ ಅಂದರೆ ಇಲ್ಲಿಯೂ ನೀವು ಆಲ್ಟರ್ಡ್ ಕಂಟೆಂಟಲ್ಲಿ ಎಸ್ ಸೆಲೆಕ್ಟ್ ಮಾಡಬೇಕು. ಇನ್ನು ಹಲವು ವಿಷಯಗಳನ್ನು ಯೂಟ್ಯೂಬ್ ತನ್ನ ಈ ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಂಟೆಂಟ್ ಪಾಲಿಸಿಯಲ್ಲಿ ಸೇರಿಸಿದೆ. ಇನ್ನು ಹೆಚ್ಚಾಗಿ ತಿಳಿಬೇಕು ಅಂದರೆ ನಾನು ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಂಟೆಂಟ್ ಪಾಲಿಸಿಯ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ. ಈ ಪಾಲಿಸಿ ಬಗ್ಗೆ ತಿಳ್ಕೊಂಡು ನೀವು ಮುಂದಿನ ವಿಡಿಯೋ ಅಪ್ಲೋಡ್ ಮಾಡುವ ಸಮಯದಲ್ಲಿ ಎಲ್ಲ ವಿಡಿಯೋಗೂ ಆಲ್ಟರ್ಡ್ ಕಂಟೆಂಟಲ್ಲಿ ಎಸ್ ಅಥವಾ ನೋ ಸೆಲೆಕ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ತೊಂದರೆ ಆಗುತ್ತೆ, ನೆನಪಿಡಿ. ಇನ್ನು ಈ ಆಪ್ಷನ್ ಎಲ್ಲ ಡಿವೈಸ್ನಲ್ಲಿ ನೋಡೋಕೆ ಸಿಗಲ್ಲ. ನೀವು ನಿಮ್ಮ YT ಸ್ಟುಡಿಯೋ ಬ್ರೌಸರಲ್ಲಿ ಓಪನ್ ಮಾಡಿದರೆ ಮಾತ್ರ ಇದು ನೋಡಲಿಕ್ಕೆ ಸಿಗುತ್ತೆ. ಅಲ್ಲಿ ನೀವು ಇದು ಮಾಡಬೇಕು. ಸೊ ಸ್ನೇಹಿತರೆ, ಮುಂದೆ ನಾನು ಇದರ ಬಗ್ಗೆ ವಿಸ್ತಾರವಾಗಿ ವಿಡಿಯೋ ಮಾಡಬೇಕು ಅಂದರೆ ಮಾಡ್ತೇನೆ. ಬಟ್ ಈ ವಿಡಿಯೋಗೆ ಅಟ್ಲೀಸ್ಟ್ 100 ಲೈಕ್ ಬಂದರೆ ನಾನು ಮಾಡ್ತೀನಿ. ಸೊ ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.